ಪಾರ್ಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ದೇಶದ ಇಂತಹ ಗಂಭೀರವಾದ ಪರಿಸ್ಥಿತಿಗಳು ಬಂದಾಗ ನಾವು ಸರ್ಕಾರದ ಜೊತೆ ನಿಲ್ತೇವೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಣಯಗಳಿಗೆ ನಾವು ಕೂಡ ಬೆಂಬಲವಾಗಿರ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು. ದೇಶ ಮುಖ್ಯ. ಇವತ್ತು ಇಂಥ ಕೇಂದ್ರ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ತದೆ ಅದಕ್ಕೆ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇರ್ತದೆ. ಆ ರಾಷ್ಟ್ರದ ನಾಯಕರು ಅದನ್ನು ಬೆಂಬಲಿಸಿ ಮಾತಾಡಿರೋದು ಇನ್ನಷ್ಟು ಪ್ರಚೋದನೆಗೆ ಕಾರಣವಾಗಿದೆ. ಇದಾಗಬಾರ್ದು. ಇಂಥ ಸಂದರ್ಭದಲ್ಲಿ ಅದು ಭಾರತ ದೇಶ ಬುದ್ಧ, ಬಸವಣ್ಣ, ಗಾಂಧೀಜಿಯವರ ಒಂದು ನೆಲೆಯಲ್ಲಿ ಬೆಳೆದಂಥ ಭಾರತದಲ್ಲಿ ಶಾಂತಿ ಪ್ರಿಯರು ಭಾರತ ದೇಶ. ಇಂಥವ್ರನ್ನ ಪ್ರಚೋದನೆ ಮಾಡುವುದರಿಂದ ಇದಕ್ಕೆ ಹಿಂದೆ ಕೂಡ ಘಟನೆಗಳಾದಾಗ ಇಂಥ ಘಟನೆಗಳನ್ನು ಎಲ್ಲ ರಾಷ್ಟ್ರಗಳು ಸೇರಿ ಖಂಡನೆ ಮಾಡಿವೆ. ಎಲ್ಲ ದೇಶದವರು ಕೂಡ ಅದನ್ನ ಖಂಡನೆ ಮಾಡಿದ್ದಾರೆ. ಮುಂದೆ ಇಂಥದ್ದಾಗಬಾರ್ದು. ನಮ್ಮ ಕೇಂದ್ರ ಸರ್ಕಾರ ಕೂಡ ಸರಿಯಾಗಿ ಎಲ್ಲ ಕಡೆ ಗಮನ ಹಾಕಿ ಪ್ರಜೆಗಳಿಗೆ ಅವರು ರಕ್ಷಣೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಹಳ ದುರ್ದೈವ, ಅವ್ರನ್ನ ಇಮಿಡಿಯೇಟ್ ಆಗಿ ಯಾರೇ ಆಗಲಿ ಅವ್ರನ್ನ ಬಂಧಿಸಿ ಅವ್ರಿಗೆ ಎನ್ಕ್ವೈರಿ ಹೆಂಗ್ ಮಾಡಬೇಕು, ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ ಅವ್ರು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಮಾಡಿದಂತ ಇವ್ರಿಗೆ ಫ್ಯಾಮಿಲಿಗೆ ನಾನು ಸಂತಾನ ಹೇಳ್ತಾ ಇದ್ದೀನಿ. ಅವಾಗ ಸೆಕ್ಯೂರಿಟಿ ಏನೂ ಇರಲಿಲ್ಲ. ಸೆಕ್ಯೂರಿಟಿ ಇಲ್ಲ ನೋಡಿ. ಅವಾಗ ಇರ್ಬೇಕಾಯ್ತು. ಈಗ ನಾವೆಲ್ಲ ಈಗ ಮಾತಾಡೋಕೆ ರಾಜಕೀಯ ಮಾತಾಡ್ತಾರಂತೆ, ಹಿಂದೆ ತಂದು ರಾಜಕೀಯ ಮಾತಾಡಬೇಡ. ಸೆಕ್ಯೂರಿಟಿ ಇರಲೇಬೇಕಾಯ್ತು. ಅಂತ ದೊಡ್ಡವರಿಗೆ ಸಾವಿರಾರು ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಕುದುರೆ ಬಿಡಿದ್ದಾರೆ. ಇದು ದುರ್ದೈವ. ಇದು ಆಕ್ಚುಲಿ ಬಹಳ ದುರ್ದೈವ. ಅಂತ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಿಹಾರದಲ್ಲಿ ಪ್ರಚಾರದಲ್ಲಿ ತೊಡಗಿರುತ್ತಾರೆ. ಬಿಹಾರ ಇದು ನಾನು ಹೇಳ್ದಲ್ಲ, ಇದು ಈ ಟೈಮಲ್ಲಿ ನಾವು ರಾಜಕೀಯ ಮಾತಾಡಬೇಡ. ಇದೆಲ್ಲ ಆಗ್ಲಿಲ್ಲ. ಇನ್ಸಿಡೆಂಟ್ ಏನೋ ಎನ್ಕ್ವೈರಿ ಮಾಡ್ತಾರೆ, ಏನೋ ಯುದ್ಧ ಸಾರ ಪ್ರಸಂಗನ ಬಂದಿದೆ. ಯುದ್ಧ ಸಾರದ್ರು ಕೂಡ ನಾವು ಹೋಗಿ ಸುಮ್ಮನೆ ಅಲ್ಲಿರೋ ನಾಗರಿಕರಿಗೂ ಸಾಯಿಸಬಾರ್ದು. ನಾವು ಅಲ್ಲಿರೋ ಇವ್ರು ಯಾರು ಟೆರರಿಸ್ಟ್ ಇರೋ ಅವ್ರ ಮೇಲೆ ಮಾತ್ರ ಬಾಂಬ್ ಹಾಕಿ ಅವನ್ನೆಲ್ಲ ಫಿನಿಶ್ ಮಾಡಬೇಕು ಅಂತ ನಾನು ಕಳಕಳಿ ಮನವಿ. ಕರ್ನಾಟಕದ ಸಚಿವರಾದ ಸಂತೋಷ್ ಅವರು ಬಹಳ ಪ್ರಯತ್ನದಿಂದ ಹೋಗಿದ್ದಾರೆ. ನಮ್ಮ ಯಾರಿದ್ದಾರೋ ಬರೀ ನಮ್ಮ ಕರ್ನಾಟಕದ ಯಾರು ತೊಂದರೆ ಇದ್ದಾರೆ ಎಲ್ಲರಿಗೂ ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ಕಳಿಸ್ಕೊಡ್ತಾರೆ.